ನಾನು ಈಗಾಗಲೇ ಎಲ್ಲಾ ವಿಷಯಗಳನ್ನ ಹೇಳಿದ್ದೀನಿ. ಈಗ ಏನಾದ್ರೂ ಪ್ರಶ್ನೆ ಇದೆಯಾ? ನಾನು ಹೇಳದ್ನಲ್ಲ, ಮೂರು ಸತಿ ಹೇಳಿದ್ದೀನಿ. ನಾನು ನಮ್ಮ ಕುಟುಂಬ ನಿಮ್ಮ ಜೊತೆಲೇ ಇರ್ತೀವಿ. ಇಲ್ಲಿ ಸ್ಮಾರಕ ಆಗ್ಲಿ ಆ ದೃಷ್ಟಿಯಲ್ಲಿ ನಾವು ಸಹಕರಿಸ್ತೀವಿ, ನಿಮ್ಮ ಜೊತೆಲೇ ಇರ್ತೀವಿ. ಆದ್ರೆ ಸರ್ಕಾರಕ್ಕೆ ನಾವು ಹೋಗಿ ಕೇಳೋಕ್ಕಾಗಲ್ಲ. ಅದನ್ನು ಹೇಳಿದೆ ನಾನು. ಕಾರಣ ಕಾನೂನಾತ್ಮಕವಾಗಿ ಆಗ್ಬೇಕು. ಈಗ ಬಾಲಣ್ಣ ಅವರ ಕುಟುಂಬದ ಜಾಗ ಅದು. ನೀವು ಸರ್ಕಾರಕ್ಕೆ ತಿರ್ಗಾ ಹೋಗಿ ಕೇಳಿದ್ರೆ ಬಹುಶಃ ಆಗತ್ತೋ ಆಗಲ್ಲ ನನಗೆ ಗೊತ್ತಿಲ್ಲ. ಈಗಿನ ಒಂದ್ ನಿಮಿಷ ನನ್ನ ಮಾತು ಮುಗಿಸ್ತೀನಿ ನಾನು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಅದು ಸರ್ಕಾರ ಅದು ಏನಾದ್ರೂ ಆ ಒತ್ತಡದಿಂದ ಏನಾದ್ರೂ ಬಾಲಣ್ಣ ಅವ್ರ ಕುಟುಂಬದವರಿಗೆ ಅಥವಾ ಅದನ್ನ ಜಾಗನ ವಶಪಡಿಸಿಕೊಂಡು ಮಾಡಿದ್ರೆ ಆದ್ರೆ ಆಗಬಹುದು. ಇಲ್ಲ ಅಂತಂದ್ರೆ ನೀವು ಬಾಲಣ್ಣ ಅವ್ರ ಕುಟುಂಬದವ್ರನ್ನ ಕೇಳ್ಕೋಬೇಕು. ಅವ್ರೇನಾದ್ರೂ ಒಪ್ಕೊಂಡು ಒಂದು 10 ಗುಂಟೆನೋ ಅಥವಾ ಎಷ್ಟೋ ಜಾಗ, ನಮಗೆ 10 ಗುಂಟೆ ಇದ್ರೂ ಸಾಕು. ಈಗ ಅಷ್ಟು ಅವರು ಕೊಡೋಕ್ ರೆಡಿ ಇದ್ರೆ ನಮಗ್ ತುಂಬಾ ಸಂತೋಷ. ಅವ್ರನ್ನ ಹೋಗಿ ಕೇಳ್ಕೊಳ್ಳಿ, ನೀವು ಕೇಳ್ಕೊಳ್ಳಿ. ಇದೇ ಮಾತು ರಾಜಾ, ನಮ್ ಶೂಟಿಂಗ್ ಇದೆ ನಾಳೆ. ಇದೇ ಮಾತು ನಾನು ಮೊದಲ ವಿಡಿಯೋ ಏನ್ ತೋರ್ಸದ್ನಲ್ಲ ನಿಮ್ಗೆ, 2015-16 ಇರಬಹುದು ಅಂತ ಹೇಳದ್ನಲ್ಲ, 8-9 ವರ್ಷದ ಹಿಂದೆ. ಅದರಲ್ಲೂ ಇದನ್ನೇ ಹೇಳಿದೀನಿ. ಇನ್ನೊಂದ್ಸಲಿ ಪೂರ್ತಿ ಕೇಳಿ. ನಾನು ಪೂರ್ತಿ ಕೇಳಿಸ್ಲಿಲ್ಲ ನಿಮ್ಗೆ, ಅದನ್ನ ಕೇಳಿ. ಸರಿ ರಾಜಾ, ನಿಮ್ ಜೊತೆಲಿ ಇದ್ದೀನಿ. ಸರಿ ರಾಜಾ, ಸರಿ, ನಿಮ್ಮ ಜೊತೆಲಿದ್ದೀನಿ. ಅಲ್ಲ ಏನ್ ಪ್ರಶ್ನೆ ಇದು ರಾಜಾ? ನೀವು ನಮ್ ಕುಟುಂಬ, ನಾವು ನಿಮ್ ಜೊತೆಲಿ ಇರ್ತೀವಿ. ನಿಮ್ ಜೊತೆಲೇ ಇರ್ತೀವಿ. ಸರ್ಕಾರಕ್ಕೆ ನಾವು ನಿಮ್ ಜೊತೆಲಿ ಯಾವಾಗ್ಲೂ ಇರ್ತೀವಿ. ನಾವು ಯಾವಾಗ್ಲೂ ನಿಮ್ ಜೊತೆಲಿ ಇರ್ತೀವಿ. ಇಲ್ಲ, ತಪ್ಪು. ನನ್ನ ಮಾತು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಅದರ ಆದ್ಯತೆ ಇದ್ದೇ ಇರುತ್ತೆ ಅಂತ. ಯಾಕಂದ್ರೆ ಅಲ್ಲಿ ಸಂಸ್ಕಾರ ನಡೆದಿರೋ ಜಾಗ ಅದು. ನಾನು ಹೇಳ್ತಾ ಇದ್ದೀನಲ್ಲ. ಆದ್ರೆ ಅಲ್ಲಿ ಚಿತಾಭಸ್ಮ ಯಾರೋ ಒಂದು ಚಮ್ಮ ಇದೆ ಅಂತ ಹೇಳಿದ್ರು. ಇಲ್ಲ, ಅಲ್ಲಿಲ್ಲ. ಆದ್ರೆ ಆ ಜಾಗದಲ್ಲಿ ಅಂತ್ಯ ಸಂಸ್ಕಾರ ನಡೆದಿರೋದ್ರಿಂದ ಅದಕ್ಕೆ ಅದರದೇ ಆದಂತಹ ಒಂದು ಆದ್ಯತೆ ಇದೆ. ಜೊತೆಗೆ ಇಷ್ಟು ವರ್ಷಗಳಿಂದ ಅಲ್ಲಿ ಅಭಿಮಾನಿಗಳು ಸತತವಾಗಿ ನಿರಂತರವಾಗಿ ಹೋಗ್ತಾ ಇದ್ದಾರೆ, ಪೂಜೆ ಸಲ್ಲಿಸ್ತಾ ಇದ್ದಾರೆ, ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ, ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಅದರದೇ ಆದಂತಹ ಒಂದು ಆದ್ಯತೆ ಇದೆ. ಇದನ್ನ ನಾವು ಇವತ್ತೇ ಹೇಳ್ತಾ ಇಲ್ಲ, ಎಷ್ಟೋ ವರ್ಷಗಳಿಂದ ಇದನ್ನು ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ. ನೀವು ಹಳೆ ವಿಡಿಯೋಗಳನ್ನ ತೆಗೆದುಬಿಟ್ಟು ನೋಡಿ. ಇವತ್ತು 2 ವಿಡಿಯೋಗಳನ್ನು ತೋರಿಸಿದ್ದೀನಿ, ಅದರಲ್ಲೂ ಇದೆ. ನಾವು ನಿಮ್ಮ ಜೊತೆಲೇ ಇದ್ದೀವಿ. ಏನೇ ಆದ್ರೂ ನಾವು ನಿಮ್ ಜೊತೆಲೇ ನಿಂತ್ಕೋತೀವಿ. ಥ್ಯಾಂಕ್ ಯು.